ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದವರೇ ಆ ವಾಕ್ಯ ಎಂಬಾತನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ನಮ್ಮ ಜೊತೆಯಲ್ಲಿ ಈ ಭೂಮಿ ಮೇಲೆ ಎಲ್ಲ ಕಡೆ ಆತ ನಮಗೋಸ್ಕರ ತನ್ನ ಮುಖಕ್ಕೆ ಒಗಿಸಿಕೊಂಡ್ರು. ನಮಗೋಸ್ಕರ ಆತನ ಚಾಟಿ ಏಟಿನಿಂದ 39 ಚಾಟಿ ಏಟುಗಳನ್ನು ಹೊತ್ತು ವ್ಯಾಧಿಗಳನ್ನೆಲ್ಲ ತೀರಿಸಿದ್ರು. ಆತನೇ ನಮಗೋಸ್ಕರ ತನ್ನ ರಕ್ತ ಸಿಕ್ತವಾದ ಶರೀರವಾಗಿ ಮಾರ್ಪಟ್ಟು ತನ್ನ ಕೈಗಳಿಗೆ ಕಾಲುಗಳಿಗೆ ಆತನು ಮೊಳೆಗಳನ್ನು ಜಡಿಸ್ಕೊಂಡು ತನ್ನ ಶರೀರದ ಎಲ್ಲ ರಕ್ತವನ್ನು, ಸಂಪೂರ್ಣ ರಕ್ತ ಧರೆಗೆ ಸುರಿಸಿದ್ರು. ಅದು ಯಾರಿಗಾಗಿ? ನಿನಗಾಗಿ, ನನಗಾಗಿಯೇ. ನಮ್ಮ ಪಾಪ ತೊಳೆಯುವುದಕ್ಕೆ ಆತನ ಅಮೂಲ್ಯ ರಕ್ತ ಸುರಿಸಿದ್ದಾರೆ. ಅದು ಬೆಲೆ ಕಟ್ಟಕ್ಕಾಗದಿರೋಂಥ ರಕ್ತ. ನಿನ್ನನ್ನು ನನ್ನನ್ನು ಕರ್ತನು ಕೊಂಡುಕೊಂಡಿರೋದು ರಕ್ತ ಕೊಟ್ಟು, ಯಾವುದೇ ಆದ ಹಣ ಕೊಟ್ಟು, ಆಸ್ತಿ ಕೊಟ್ಟು, ಅಂತಸ್ತು ಕೊಟ್ಟು, ನಮಗೆ ಬೇರೆ ಏನಾದರೂ ಲಂಚ ಕೊಟ್ಟಲ್ಲ. ಪ್ರಿಯರೇ, ನಮ್ಮನ್ನು ಸಂಪಾದನೆ ಮಾಡಿಕೊಂಡಿರೋದು ತನ್ನ ಪರಿಶುದ್ಧ ರಕ್ತವನ್ನು ಕೊಟ್ಟು. ಆ ರಕ್ತಕ್ಕೆ, ಯೇಸುವಿನ ರಕ್ತಕ್ಕೆ ಪಿಚಾಚಿ ಓಡೋಗ್ತಾನೆ. ಯೇಸುವಿನ ರಕ್ತದಿಂದ ಕೊಂಡಲ್ಪಟ್ಟ ನಮ್ಮನ್ನು ನೋಡಿ ಸೈತಾನ್ ಹೆಸರು ಕೇಳ್ತಾ ಇದ್ದಂಗೆ, ಯೇಸುವಿನ ನಾಮ ಕೇಳ್ತಾ ಇದ್ದಂಗೆ ಓಡೋಗ್ತಾನೆ. ನೋಡಿ, ಪಿಚಾಚಿ ನಮ್ಮನ್ನು ಆವರಿಸ್ಕೊಂಡಿತ್ತು. ಅನೇಕ ಬಾಧೆಯನ್ನು, ನೋವನ್ನು, ವ್ಯಾಧಿಯನ್ನು, ಕಷ್ಟವನ್ನು, ಚಿಂತೆಯನ್ನು, ದುಃಖವನ್ನು ತಂದು ಒಡ್ತಾ ಇರುವಂಥ ದುಷ್ಟಾತ್ಮ ಯೇಸು ಆತನೇ ನಮಗೆ ಆತನ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ ಅಂತ ಆ ವಿಷಯ ಗೊತ್ತಾದ ತಕ್ಷಣ ಅವನು ಓಡೋಗ್ತಾನೆ.